ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ವಿರುದ್ಧ ದಾಖಲಾಗಿರುವ FIR ಸುಳ್ಳು ಮತ್ತು ಆಧಾರ ರಹಿತವಾಗಿದ್ದು ಅದನ್ನು ತಕ್ಷಣವೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾನಹಾನಿಗೆ ಯತ್ನಿಸಿರುವ 18 ಜನರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು FIR ದಾಖಲಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಘಟಕದ ವತಿಯಿಂದ ಇಂದು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಜನಪ್ರತಿನಿಧಿಗಳ ಗೌರವ ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಹಾಸಭಾದ ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಗಣ್ಯರು ಹಾಗೂ ನಾಗರಿಕರು ಉಪಸ್ಥಿತರಿದ್ದು ನ್ಯಾಯಸಮ್ಮತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು. ನಂತರ ಈ ವಿಷಯ ಕುರಿತಂತೆ ಬಿಜೆಪಿ ಮುಖಂಡ ಹಾಗೂ ದತ್ತಾತ್ರೇಯ ಸಿ ಪಾಟೀಲ್ ರವರ ಅಭಿಮಾನಿ ನಾಗಲಿಂಗಯ್ಯ ಮಠಪತಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ. ಲಿಂಗಾಯತ ಮಹಾಸಭೆಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಂತ ಸನ್ಮಾನ್ಯ ಶ್ರೀ ಪೊಲೀಸ್ ಆಯುಕ್ತರಿಗೆ ಕಲಬುರಗಿಯ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿಷ್ಠಿತ ಕುಟುಂಬಗಳಲ್ಲಿ ಒಂದಾದಂಥ ರೇವೂರು ಪಾಟೀಲರ ಕುಟುಂಬದ ಕುರಿತು 4-6 ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರನ್ನು ಮೊದಲು ಗುರಿಯಾಗಿಸಿಕೊಂಡು ಅವರ ಪರಿವಾರದ ಕುರಿತು ಅತ್ಯಂತ ಅಸಂವಿಧಾನಿಕ ಪದಗಳು ಮತ್ತು ಅಪಶಬ್ದಗಳನ್ನು, ಕೀಳು ಮಟ್ಟದ ಶಬ್ದಗಳನ್ನು ಬಳಸಿ ಅವರ ರಾಜಕೀಯ ತ್ಯಜೋವಧೆಯನ್ನು ಮಾಡ್ತಾ ಇರುವಂಥದ್ದು ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಖಂಡಿಸ್ತದೆ. ದತ್ತಾತ್ರೇಯ ಪಾಟೀಲ್ ರೇವೂರ ಹೇಳಿಕೆಯ ಬಗ್ಗೆ ಏನೇ ಅಪಸರುಗಳು ಇದ್ದರೂ ಸಹಿತ ಅದನ್ನು ಈ ನೆಲದ ಕಾನೂನಿನಿಂದ, ಈ ನೆಲದ ಸಂವಿಧಾನದ ಅಡಿಯಲ್ಲೇ ಪ್ರಶ್ನೆ ಮಾಡಬಹುದಾಗಿತ್ತು. ಆದರೆ ಈ ರೀತಿ ಹೇಳಿಕೆಗೆ ಪ್ರತಿರೋಧವನ್ನು ಒಡ್ಡುವುದರ ಮೂಲಕ ಮತ್ತು ಒಡ್ಡು ಬೆದರಿಕೆಯನ್ನು ಹಾಕುವುದರ ಮೂಲಕ ಅವರ ಪ್ರಾಣಕ್ಕೆ ಮತ್ತು ಅವರ ಸಮಾಜದ ಘನತೆಗೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡ್ತಿರುವುದು ಖಂಡಿಸಿ ಇವತ್ತು ನಗರ ಪೊಲೀಸ್ ಆಯುಕ್ತರಿಗೆ ಯಾರು ಕಿಡಿಗೇಡಿಗಳು ಸಮಾಜದ ದುಷ್ಕೃತ್ಯಕ್ಕೆ ಮತ್ತು ಸಮಾಜದ ಅಹಿಂಸೆಗೆ ಪ್ರಚೋದನೆ ಮಾಡ್ತಾಯಿದ್ದಾರೆ, ಹಿಂಸೆಗೆ ಪ್ರಚೋದನೆ ಮಾಡ್ತಾಯಿದ್ದಾರೆ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಕಲಬುರಗಿಯ ಶಾಂತಿ ನೆಲೆಸಬೇಕು. ದತ್ತಾತ್ರೇಯ ಪಾಟೀಲ್ ರೇವೂರವರ ಮೇಲೆ ಮಾಡಿದಂಥ FIR ಏನಿದೆ ಅದು ರದ್ದುಪಡಿಸಬೇಕು ಅಂತ ನಾವು ಮಾನ್ಯ ಪೊಲೀಸ್ ಆಯುಕ್ತರ ಮೂಲಕ ಮನವಿ ಮಾಡಿದ್ದೆ. ನಮ್ಮ ಮನವಿಯನ್ನು ಸ್ವೀಕರಿಸಿದ ಮಾನ್ಯ ಪೊಲೀಸ್ ಆಯುಕ್ತರು ಕಾನೂನು ಪ್ರಕಾರ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಅಂಥವ್ರು ಯಾರಾದರೂ ರೀತಿಯ ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಏನಾದರೂ ಹೇಳಿಕೆಗಳು, ಪೋಸ್ಟ್ಗಳು ಮಾಡ್ತಾಯಿದ್ರೆ ಅದು ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದರೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನಮ್ಮನೆ ಪೊಲೀಸ್ ಆಯುಕ್ತರು ನೀಡಿದರು. ಪೊಲೀಸ್ ಆಯುಕ್ತರು ನಮ್ಮ ಮನವಿಗೆ ಶೀಘ್ರವಾಗಿ ಸ್ಪಂದಿಸಿದರು. ಈಗಾಗಲೇ ನಿನ್ನೆ 2 ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಪ್ರಥಮ ಹಂತವಾಗಿ ಮೊನ್ನೆ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಒಂದಿಷ್ಟು ಸಮಯವನ್ನು ಕಾದು ನೋಡಿ ಮುಂದೆ ಹೋರಾಟ ಮಾಡುವಂಥ, ಆಮೇಲೆ ಇದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ಮಾಡಿದಂಥ ಆರೋಪ ಅಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಕುಟುಂಬದ ಮೇಲೆ ಮಾಡಿದಂಥ ಆರೋಪ ಅಲ್ಲ. ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮಾಡುವಂಥ ಕುಟುಂಬ. ವೀರಶೈವ ಲಿಂಗಾಯತ ಸಮುದಾಯವೂ ಸೇರಿದಂತೆ ಎಲ್ಲ ಸಮುದಾಯಗಳಿಗೊಂದು ಅವಿನಾಭಾವ ಸಂಬಂಧ ಹೊಂದಿದಂಥವರು ರೇವೂರಗೌಡರ ಪರಿವಾರ. ತಂದೆಯವರು ಶಾಸಕರಾಗಿದ್ದರು, ತಾಯಿಯವರು ಶಾಸಕರಾಗಿದ್ದರು, ದತ್ತಾತ್ರೇಯ ಪಾಟೀಲರು 2 ಬಾರಿ ಶಾಸಕರು. ಅವರು ಇಡೀ ಕುಟುಂಬ 4 ದಶಕಗಳ ಕಾಲ ತಮ್ಮ ರಾಜಕೀಯ ಜೊತೆಗೆ ಧರ್ಮ, ಸಮಾಜ, ಸಂಸ್ಕೃತಿ ಕೂಡಿಸ್ಕೊಂಡು ಹೋಗುವಂಥ ಕುಟುಂಬ. ಆದರೆ ದತ್ತಾತ್ರೇಯ ಪಾಟೀಲರ ಕುರಿತು ಈ ರೀತಿ ಅವಹೇಳನ ಮಾಡೋದು ತೀವ್ರವಾಗಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ಇದನ್ನು ಹೋರಾಟ ಕೈಗೊಳ್ತೀವಿ ಅಂತ ನಾವು ಯೋಚನೆ. ನಮ್ಮೆಲ್ಲರ ಸಮುದಾಯದ ಜನರ ಹಿರಿಯರ ಬೇಡಿಕೆ ಇತ್ತು, ನಿರೀಕ್ಷೆ ಇತ್ತು. ಮೊನ್ನೆ ನಗರ ಪೊಲೀಸ್ ಆಯುಕ್ತರು ಕಚೇರಿಯಲ್ಲಿರೋದ್ರಿಂದ ಬಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ. ಆದರೆ ಮೊನ್ನೆ ಪೊಲೀಸ್ ಆಯುಕ್ತರು ಸಭೆಯಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ. ಅವರ ಬದಲಿ ಇನ್ನೊಬ್ಬ IPS ಅಧಿಕಾರಿಯವರು ಬಂದು ಮನವಿ ತೊಗೊಂಡ್ರು. ಮತ್ತು ಮೇಲ್ಗಡೆ ಅವರ ಚೇಂಬರಿಗೆ ಕರೆಸಿ ಒಂದು 15 ಜನ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಮನವಿ ತೊಗೊಂಡಿದ್ದಾರೆ. ಆದರೆ ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು ಅತ್ಯಂತ ವಿಷಾದನೀಯ ಸಂಗತಿ.